ವಿಜ್ಞಾನ ಎಂಬುದು ಜ್ಞಾನದಿಂದ ಕೂಡಿದ್ದು ಹೊಸ ಹೊಸ ಆವಿಷ್ಕಾರಗಳು ತರಂಗ ರೂಪದಲ್ಲಿ ನಮ್ಮ ಸುತ್ತ ತಿರುಗಾಡುತ್ತಿರುತ್ತದೆ ಎಂದು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದರು. ವಿಜ್ಞಾನ ಎಂಬುದು ಜ್ಞಾನದಿಂದ ಕೂಡಿದೆ. ಹೊಸ ಆವಿಷ್ಕಾರಗಳು ತರಂಗ ರೂಪದಲ್ಲಿ ಸುತ್ತುತ್ತಿರುತ್ತದೆ. ಶ್ರೀ ಶಂಭುನಾಥ ಸ್ವಾಮೀಜಿ, ಹಾಸನ. ವಿಜ್ಞಾನ ಎಂಬುದು ಜ್ಞಾನದಿಂದ ಕೂಡಿದ್ದು ಹೊಸ ಹೊಸ ಆವಿಷ್ಕಾರಗಳು ತರಂಗ ರೂಪದಲ್ಲಿ ನಮ್ಮ ಸುತ್ತ ತಿರುಗಾಡುತ್ತಿರುತ್ತದೆ ಎಂದು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದರು. ನಗರದ ಎಂಜಿ ರಸ್ತೆ ರವೀಂದ್ರ ನಗರದ ಬಳಿ ಇರುವ ಬಿಜಿಎಸ್ ವಿಜ್ಞಾನ ಮತ್ತು ಕಾಮರ್ಸ್ ಪಿಯು ಕಾಲೇಜು ಸಭಾಂಗಣದಲ್ಲಿ ಗುರುವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಬಿಜಿಎಸ್ ವಿಜ್ಞಾನ ಫೆಸ್ಟಿವಲ್ 2023 ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮವನ್ನು ರಿಮೋಟ್ ಮೂಲಕ ಉದ್ಘಾಟಿಸಿ ತಮ್ಮ ಆಶೀರ್ವಚನದಲ್ಲಿ ಮಾತನಾಡಿದ ಅವರು, ಆವಿಷ್ಕಾರಗಳು ನಮ್ಮಲ್ಲಿಯೇ ತರಂಗ ರೂಪದಲ್ಲಿ ನಮ್ಮ ಸುತ್ತಮುತ್ತ ತಿರುಗಾಡುತ್ತಾ ಇರುತ್ತದೆ. ಎಲ್ಲವನ್ನು ಜ್ಞಾನದ ರೂಪದಲ್ಲಿ ಆವಿಷ್ಕಾರ ಮಾಡಿದ್ರೆ ವಿಶೇಷವಾದ ಜ್ಞಾನವನ್ನು ತಿಳುವಳಿಕೆ ಮೂಲಕ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಶಿಕ್ಷಣ ಎಂದರೆ ಭವಿಷ್ಯ ರೂಪಿಸಿಕೊಳ್ಳುವ ಸಮಯ. ತಂದೆ ತಾಯಿ ಕಂಡಂತ ಕನಸನ್ನು ನನಸು ಮಾಡಲು ನಿಮ್ಮ ಈ ಸಮಯ ಪ್ರಥಮ ಹೆಜ್ಜೆಯಾಗಿದೆ ಎಂದರು. ಕಳೆದುಕೊಂಡಂತಹ ಸಮಯ ಮತ್ತೆ ಪಡೆದುಕೊಳ್ಳಲು ಆಗುವುದಿಲ್ಲ. ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳ ಮುಖ್ಯ ಎಂಬುದನ್ನು ಮರೆಯಬಾರದು. ನೀವು ಮುಂದೆ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳು ಆಗಬೇಕು ಎಂದರೆ ಈ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದು ಅತಿ ಮುಖ್ಯ ಎಂದು ಕಿವಿಮಾತು ಹೇಳಿದರು. ವಿಜ್ಞಾನ, ಕಾಮರ್ಸ್ ಸೇರಿದಂತೆ ನಾನಾ ವಿಷಯಗಳಿದ್ದು ಎಲ್ಲವೂ ಕೂಡ ಬಹಳ ಮುಖ್ಯ. ಶ್ರದ್ಧೆಯಿಂದ ಓದಿದರೆ ನಿಮಗೆ ಶ್ರೇಯಸ್ಸು ಸಿಗುತ್ತದೆ. ಜ್ಞಾನಂ ವಿಜ್ಞಾನ ಸಹಿತಂ ಎಂದು ಹೇಳುವಂತೆ ಯಾವುದು ಜ್ಞಾನದಿಂದ ಕೂಡಿರುತ್ತದೆ ಅದು ಉತ್ತಮವಾಗಿರುತ್ತದೆ. ವಿಜ್ಞಾನದಲ್ಲಿ ಅನೇಕರು ಸಾಧನೆ ಮಾಡಿದ್ದಾರೆ. ವಿಜ್ಞಾನದಿಂದ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಇದೆ. ಪ್ರಸ್ತುತದಲ್ಲಿ ಕಾಣುತ್ತಿರುವ ಇಸ್ರೇಲ್ ಯುದ್ಧದ ಬಗ್ಗೆ ಇದೇ ವೇಳೆ ಉದಾಹರಣೆ ನೀಡಿದ್ರು. ಅವಕಾಶದಿಂದ ಯಾರು ವಂಚಿತರಾಗಬಾರದು, ಸವಾಲನ್ನು ಎದುರಿಸಬೇಕು ಎಂದು ಅವರು ಅಬ್ದುಲ್ ಕಲಾಂ ಅವರ ಸಾಧನೆ ಬಗ್ಗೆ ಮಾತನಾಡುತ್ತಾ, ಎಂತಹ ವಿಜ್ಞಾನಿಗಳ ಅವರ ಆದರ್ಶವನ್ನು ಮೈಗೂಡಿಸಿಕೊಳ್ಳಬೇಕು. ಅವರು ವಿಜ್ಞಾನ ಜ್ಞಾನದಿಂದ ಕೂಡಿದ್ರು. ಶ್ರದ್ಧೆಯಿಂದ ವಿಜ್ಞಾನ ಕಲಿತವರು. ಮಕ್ಕಳನ್ನು ಪ್ರೀತಿಸುತ್ತಿದ್ದರು. ಓದುವ ವೇಳೆ ಸಮಯ ವ್ಯರ್ಥ ಮಾಡಬಾರದು ಎಂದು ಸಲಹೆ ನೀಡಿದ್ರು. ಇನ್ನು ಅಬ್ದುಲ್ ಕಲಾಂ ಅವರು ನಮ್ಮಠದ ಮಹಾ ಸ್ವಾಮೀಜಿ ಬಳಿ 25,000 ಮಕ್ಕಳನ್ನು ಒಟ್ಟಿಗೆ ಸೇರಿಸಲು ಹೇಳಿದ್ದಾರೆ. ನಮ್ಮ ಸ್ವಾಮೀಜಿಯವರು 50,000 ಮಕ್ಕಳನ್ನು ಸೇರಿಸಿ ಅಬ್ದುಲ್ ಕಲಾಂ ಅವರಿಗೆ ಆಶ್ಚರ್ಯವನ್ನುಂಟು ಮಾಡಿದ್ರು. ಶ್ರೀ ಆದಿಚುಂಚನಗಿರಿ ಮಠದ ಪೂಜ್ಯ ಸ್ವಾಮೀಜಿಯವರು ಮಕ್ಕಳ ಶಿಕ್ಷಣಕ್ಕಾಗಿ ಶ್ರಮಿಸಿ ನಾನಾ ಕಡೆ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ವಿದ್ಯೆ ನೀಡುತ್ತಿದ್ದಾರೆ ಎಂದು ಹೇಳಿದರು. ಇದಾದ ಬಳಿಕ ನಿವೃತ್ತ ಉಪ ಪ್ರಾಂಶುಪಾಲರಾದ ಪಾರ್ಥ ಸಾರಥಿಯವರು ವಿಜ್ಞಾನ ಕುರಿತು ಕೆಲ ಸಮಯ ಪ್ರಾಕ್ಟಿಕಲ್ ಪ್ರದರ್ಶನವನ್ನು ಮಕ್ಕಳಿಗೆ ಪ್ರದರ್ಶಿಸಿ ವಿವರಿಸುವ ಮೂಲಕ ಗಮನ ಸೆಳೆದರು. ಇಂತಹ ವಿಜ್ಞಾನ ಯುಗದಲ್ಲಿ ಮೂಢನಂಬಿಕೆಯ ಬಗ್ಗೆ ಜನಸಾಮಾನ್ಯರು ಯಾವ ರೀತಿ ತಲೆಬಾಗುತ್ತಿದ್ದಾರೆ ಎಂಬುದರ ಬಗ್ಗೆಯೂ ವಿಸ್ತಾರವಾಗಿ ತಿಳಿಸಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಬಿಜಿಎಸ್ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಚಂದ್ರಶೇಖರ್, ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆ ಪ್ರಾಂಶುಪಾಲರಾದ ಕೆಬಿ ದರ್ಶನ್ ಇತರರು ಉಪಸ್ಥಿತರಿದ್ದರು. ಮೂರು ಮಾರ್ಕ್ಸ್ಗೆ ಚಿತ್ರ ಬಂದು ವಿವರಣೆ ಮಾಡಿ ಅಂತ ಕೇಳ್ತಾನೆ. ಪ್ಯಾರಾಡೈಸ್ ನಿಮ್ಮಲ್ಲಿ NCERT ಸಿಲೆಬಸ್ ಕೊಟ್ಟಿದ್ದಾರೆ. ಆ ಸಿಲೆಬಸ್ ತಕ್ಕಂಗೆ ಇದನ್ನು ತಗೊಂಡಿ ನೋಡಿ. ಇದು 3 ಮಾರ್ಕ್ಸ್ ಕೊಟ್ಟಿರಲ್ವಾ? ಈ 3 ಮಾರ್ಕ್ಸ್ ಜ್ಞಾನ ಪಡ್ಕೊಂಡು ನಮ್ಗೆ 300 ಮಾರ್ಕ್ಸ್ ಕೊಡುವಂತ ಮುಂದಕ್ಕೆ ವ್ಯವಸ್ಥೆ ಆಗ್ತದೆ. ನೀವೆಲ್ಲ ಮಕ್ಕಳು ಮ್ಯಾಗ್ನೆಟ್ ತಗೋತಿರಲ್ವಾ? ಪೇಪರ್ ಮೇಲೆ ಮಣ್ಣು ಹಾಕ್ಬಿಟ್ಟು ಏನ್ ಮಾಡ್ತೀರಿ? ಅಲ್ಲ, ಐರನ್ ಕಂಟೆಕ್ಟ್ ಎಷ್ಟು ಎಲ್ಲ ನಮ್ಮ ಕಣ್ಮುಂದೆ ಬೇಕಾದಷ್ಟು ಅವಕಾಶಗಳಿದೆ. ಅವಕಾಶದಿಂದ ಕಾಣ್ತು. ಆವಿಷ್ಕಾರಗಳು ನಮ್ಮ ಮೇಲೇನೆ ತರಂಗ ರೂಪದಲ್ಲಿ ನಮ್ಮ ಗೋಚರ ಇಲ್ಲದೆ ಅದು ತಿರುಗಾಡ್ತಾ ಇರ್ತದೆ. ಅದನ್ನೆಲ್ಲ ನಾವು ಜ್ಞಾನದ ರೂಪದಲ್ಲಿ ನಾವು ಆವಿಷ್ಕಾರ ಮಾಡಿಕೊಂಡ್ರೆ ವಿಶೇಷವಾದಂತಹ ನಮ್ಮಲ್ಲಿರುವ ಜ್ಞಾನ ತಿಳುವಳಿಕೆ ಮುಖಾಂತರ ಕಾಣಲಿಕ್ಕೆ, ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಕಾರಣ ಆಗ್ತದೆ. ನೀವೆಲ್ಲ ವಿದ್ಯಾರ್ಥಿನಿಯರು LKG ಮುಗಿಸಿ ಪ್ರಾಥಮಿಕ ಹಂತಕ್ಕೆ ಬಂದು ಮಿಡ್ಲಿ ಸ್ಕೂಲ್ ಬಂದು ಮತ್ತೆ ಪ್ರೌಢ ಶಾಲೆಗೆ ನೀವೆಲ್ಲ ಬಂದು ತಲುಪಿದೆ. ನೀವೆಲ್ಲ ಇದು ನಿಮ್ಮ ಜೀವನದಲ್ಲಿ ಮೊದಲನೇ ಪರೀಕ್ಷೆ, ಪಬ್ಲಿಕ್ ಪರೀಕ್ಷೆ. ಸಾಕಷ್ಟು ಪರೀಕ್ಷೆಗಳು ಮುಂದೆ ಬರ್ತವೆ. ಪ್ರಾರಂಭದಲ್ಲಿ
ಎದುರಿಸಿರುವಂತ ಮೊದಲನೇ ಪರೀಕ್ಷೆ ನಿಮ್ಗೆ SLCಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳು ನೀವೆಲ್ಲ ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ಕೆ ನೀವೆಲ್ಲ ಭವಿಷ್ಯ ಕಾಣಲಿಕ್ಕೆ ಹುಟ್ಟಿರುವಂತ ಭವಿಷ್ಯದ ಮಕ್ಕಳು ನೀವೆಲ್ಲ. ನಿಮ್ಮ ತಂದೆ ತಾಯಿಯವರು ಕಂಡಂತ ಕನಸನ್ನ ನನಸು ಮಾಡ್ಲಿಕ್ಕೆ ಇದು ಪ್ರಥಮ ಹೆಜ್ಜೆ, ಮೊದಲನೇ ಸೋಪಾನ. ಆ ಸೋಪಾನ ಅಂದ್ರೇನು? ಮೆಟ್ಟಿಲು. ಮೊದಲನೇ ಹಂತವಾಗಿ ಹತ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇರುವಂತ ವಯಸ್ಸಿನ ಪ್ರೌಢಕ್ಕೆ ನೀವು ಬಂದಿರುವಂತ ವಿದ್ಯಾರ್ಥಿನಿಯರಿಗೆ ಎಷ್ಟು ತರಬೇತಿ ಕೊಟ್ಟರು ನಾವು ಸಾಕಾಗುವುದಿಲ್ಲ. SLC ಪರೀಕ್ಷೆ ಪ್ರಾರಂಭ ಆಗಿದೆ. ನಿಮ್ಮೆಲ್ಲ ಟೀಚರ್ಸ್ ವಿಜ್ಞಾನದಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಒಂದು ಕಥೆಯನ್ನ ಓದಿದ್ರೆ ಪುಸ್ತಕದಲ್ಲಿ ನಮ್ಗೆ ಇಂಟ್ರೆಸ್ಟ್ ಇದ್ರೆ ಆ ಕಥೆ ಅಚ್ಚುಕಟ್ಟಾಗಿ ಅಚ್ಚಾಗಿ ನಮ್ಮ ಜೀವನ ಪರ್ಯಂತ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಇಂಟ್ರೆಸ್ಟ್ ಇರಬೇಕು. ಪಾಠ ಕೇಳ್ತೀವಿ, ಪಾಠ ಬಿಡ್ತೀವಿ, ಎಷ್ಟು ಅರ್ಥ ಆಯ್ತು, ಎಷ್ಟು ಅರ್ಥ ಆಗಿಲ್ಲ, ಏನೆಲ್ಲ ಓದ್ಬೇಕಿತ್ತು ಓದಿಲ್ಲ, ಏನೆಲ್ಲ ತಿಳ್ಕೊಬೇಕಿತ್ತು ತಿಳ್ಕೊಂಡಿಲ್ಲ ಅಂತ ಅಂದ್ರೆ ನಿಮ್ಗೆ ಯಾವಾಗ ಅದು ಅರ್ಥ ಆಗುತ್ತೆ ಅಂದ್ರೆ ಪರೀಕ್ಷೆ ಕುತ್ಕೊಂಡಾಗ ಪೆನ್ನು ಪೇಪರ್ ಇಟ್ಕೊಂಡಾಗ ಅರ್ಥ ಆಗ್ತದೆ. ಅದಾಗಬಾರ್ದು ಅಂತ ಮೊದಲನೇ ಯಾಕೆ ಮಾತು ಈಗ ಹೇಳ್ತಾ ಇದೀನಿ ಅಂದ್ರೆ ಮಕ್ಕಳ